ದ್ವಿತೀಯ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಪಠ್ಯದ 2ನೇ ಗದ್ಯವಾಗಿರುವಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ. ಕಳೆದ ತರಗತಿಯಲ್ಲಿ ನಾವು ಕಾರ್ವೆರ್ ಮಾರ್ಷ್ ಕಾಡನ್ನು ಪ್ರವೇಶಿಸಿದಂತಹ ರೀತಿಯನ್ನ ಅಭ್ಯಾಸ ಮಾಡಿದ್ವಿ. ಕಾಡನ್ನು ಪ್ರವೇಶಿಸಿದಂತಹ ಕಾರ್ವೆರ್ ಮಾರ್ಷ್ ಪೂಣಚ್ಚಿಯ ಸಹಾಯವನ್ನು ಪಡೆದು ಅಲ್ಲಿಯ ಆದಿವಾಸಿಗಳ ಸ್ನೇಹವನ್ನ ಸಂಪಾದಿಸ್ತಾನೆ. ನಂತರ ಆಗ ತಾನೇ ಪ್ರವೇಶವನ್ನ ಮಾಡಿದ್ದ ಚಹಾ ಗಿಡಗಳನ್ನು ನೆಡುವುದರ ಮೂಲಕ, ಚಹಾ ತೋಟವನ್ನು ವಿಸ್ತರಿಸುವುದರ ಮೂಲಕ ಕಾಡಿನ ನಾಶಕ್ಕೆ ಕಾರಣವಾಗ್ತಾನೆ. ಅಲ್ಲಿ ಸಮೃದ್ಧವಾಗಿ ಬೆಳೆದಂತಹ ಚಹಾ ತೋಟಗಳ ಸೌಂದರ್ಯವನ್ನು ಸವಿಯುತ್ತಾ 1934ರಲ್ಲಿ ಕಾರ್ವೆರ್ ಮಾರ್ಷ್ ಮರಣವನ್ನು ಹೊಂದುತ್ತಾನೆ. ಇದಾದ ಮೇಲೆ ಸ್ವಾತಂತ್ರ್ಯ ನಂತರದಲ್ಲಿ ವಾಲ್ಪರೈ ಆ ಕಾಡಿನ ಪ್ರದೇಶ ನಾಡಿನ ಉದ್ಯಮಿಗಳನ್ನ ಕೈ ಬೀಸಿ ಕರೆಯುತ್ತೆ. ನಾಡಿನ ಉದ್ಯಮಿಗಳು ಕಾಡನ್ನು ಪ್ರವೇಶಿಸಿ ಕಾಡನ್ನು ಕಡಿಯುತ್ತಾ ಚಹಾ ತೋಟಗಳನ್ನು ವಿಸ್ತರಿಸುತ್ತಾ ಕಾರ್ಖಾನೆಗಳನ್ನು ನಿರ್ಮಿಸುತ್ತಾ ವಿಸ್ತರಿಸ್ತಾರೆ. ಆಗ ಕಡಿದಂತಹ ಮರಗಳನ್ನು ಕೊಂಡುಕೊಳ್ಳುವುದಕ್ಕೆ ಕಾಂಟ್ರಾಕ್ಟ್ಗಳು ಪ್ರವೇಶವನ್ನು ಮಾಡ್ತಾರೆ. ಇದರಿಂದ ರಸ್ತೆ ನಿರ್ಮಾಣವಾಗುತ್ತೆ, ಲಾರಿ ಟ್ರ್ಯಾಕ್ಟರ್ಗಳ ಪ್ರವೇಶವಾಗುತ್ತೆ. ಹೀಗಾಗಿ ಇದುವರೆಗೆ ಅಲ್ಲಿ ನೆಲೆಸಿದ್ದಂತಹ ಮೌನ ನಾಶವಾಗಿ ಶಬ್ದಮಯವಾಗುತ್ತೆ. ಇದು ಸ್ವಲ್ಪ ಮಟ್ಟಿಗೆ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಿದ್ದರೂ ಕೂಡ ಹಲವಾರು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದೆ ಅನ್ನುವುದನ್ನ ಮರೆಯೋ ಹಾಗಿಲ್ಲ. ಕಾರ್ಖಾನೆಗಳ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸುವ ಪ್ರಯತ್ನವನ್ನ ಉದ್ಯಮಿಗಳು ಮಾಡಿದರು. ಈ ಕಾರಣದಿಂದಾಗಿ ಉದ್ಯಮಿಗಳಿಗೆ ಸರ್ಕಾರವೇ ಪ್ರೋತ್ಸಾಹವನ್ನ ಕೊಡ್ತಾ ಬಂತು. ಯಾವಾಗ ಸರ್ಕಾರದಿಂದ ಉತ್ತೇಜನ ಉದ್ಯಮಿಗಳಿಗೆ ದೊರಕಿತೋ ಅವರು ಇನ್ನೂ ಹೆಚ್ಚಿನ ಚಹಾ ತೋಟಗಳನ್ನು ವಿಸ್ತರಿಸುವುದರ ಕಡೆಗೆ ಗಮನವನ್ನು ಕೊಟ್ಟರು. ಈ ಕಾರಣದಿಂದಾಗಿ ಕಾಡು ಸಂಪೂರ್ಣವಾಗಿ ನಾಶವಾಗಿ ಚಹಾ ತೋಟಗಳೇ ಅಲ್ಲಿ ಸಂಪೂರ್ಣವಾಗಿ ನಿರ್ಮಾಣವಾಗ್ತವೆ. ಹೀಗಾಗಿ ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಅಲ್ಲಿ ನಮಗೆ ಇಂದು ಕಾಣಸಿಗ್ತವೆ. ಹೀಗೆ ಕಾಡಿನ ನಾಶ, ಚಹಾ ತೋಟಗಳ ವಿಸ್ತರಣೆ, ಅವುಗಳಿಂದಾಗುವಂತಹ ಅನಾಹುತ ದುರಂತಕ್ಕೆ ಕಾರಣ ಎಂಬ ವಿಚಾರವನ್ನ ಮುಂದಿನ ಭಾಗದಲ್ಲಿ ಲೇಖಕರು ಹೀಗೆ ಚರ್ಚೆ ಮಾಡ್ತಾರೆ. ಚಹಾ ತೋಟಗಳನ್ನ ನಿರ್ಮಿಸಿದ್ದು, ವಿಸ್ತರಿಸಿದ್ದು ಇದು ಮೇಲ್ನೋಟಕ್ಕೆ ಅಭಿವೃದ್ಧಿಯ ಸಂಕೇತವಾದರೂ ಮುಂದಿನ ದುರಂತಕ್ಕೆ ನಾಂದಿ ಎಂಬುದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಮುಂದಿನ ಭಾಗದಲ್ಲಿ ಈ ವಿಚಾರದ ಬಗ್ಗೆ ಲೇಖಕರು ಹೀಗೆ ಚರ್ಚೆಯನ್ನು ಮಾಡ್ತಾರೆ. ಹೀಗೆ ಈಗ ಇಡೀ ವಾಲ್ಪರೈ ಹಸಿರು ಕಂಬಳಿ ಹೊದ್ದು ಮಲಗಿದಂತಿದೆ. ಬೃಹತ್ತಾಗಿ ಗಗನಚುಂಬಿ ಮರಗಳನ್ನ ಹೊಂದಿದ್ದಂತಹ ಆ ಕಾಡು ಇವತ್ತು ಚಹಾ ತೋಟಗಳಿಂದ ವರ್ಣಮಯವಾಗಿದೆ. ಅದನ್ನು ನೋಡಿದಾಗ ಹಸಿರು ಕಂಬಳಿಯನ್ನ ಹೊದ್ದು ಮಲಗಿದೆಯೇನೋ ಅನ್ನುವಂತಹ ರೀತಿಯಲ್ಲಿ ಆ ಕಾಡಿನ ಪ್ರದೇಶ ಇಂದು ನಮಗೆ ಕಾಣಸಿಗುತ್ತೆ. ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು, ದಿಗಂತದಂಚಿನವರೆಗೆ ಮಾಲೆ ಮಾಲೆಯಾಗಿ ಸಹಸ್ರ ಸಹಸ್ರ ಚದರ ಮೈಲಿಗಳವರೆಗೆ ಹರಡಿರುವ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಂತಿದೆ. ಮೇಲ್ನೋಟಕ್ಕೆ ಇದು ಮಾನವನ ಗೆಲುವು ಅಂತ ನಾವು ಕಂಡರೂ ಕೂಡ ಮತ್ತೊಂದು ರೀತಿಯಲ್ಲಿ ದುರಂತಕ್ಕೆ ಕಾರಣ ಅನ್ನುವುದನ್ನ ಮರೆಯೋ ಹಾಗಿಲ್ಲ. ಒಂದು ಅಪರಿಚಿತವಾದಂತಹ
ಕಾಡನ್ನು ಪ್ರವೇಶಿಸುವುದು, ಅಂತಹ ಕಾಡಿನ ಪ್ರದೇಶದಲ್ಲಿ ಚಹಾ ತೋಟಗಳನ್ನು ವಿಸ್ತರಿಸುವುದು ನಿಜಕ್ಕೂ ಮನುಷ್ಯನ ಸಾಧನೆಯೇ. ಹೀಗೆ ಕಾಡುಗಳನ್ನು ಕಡಿಯುತ್ತಲೇ ಮುಂದುವರೆದರೆ ಇದು ಮುಂದೊಂದು ದಿನ ಮನುಷ್ಯನ ನಾಶಕ್ಕೆ, ಮನುಷ್ಯನ ಹಲವಾರು ರೀತಿಯ ತೊಂದರೆಗಳಿಗೆ ಕಾರಣವಾಗುತ್ತದೆ ಎಂಬ ಅಂಶವನ್ನ ನಾವು ಈ ಸಂದರ್ಭದಲ್ಲಿ ಮರೆಯೋ ಹಾಗಿಲ್ಲ. ಇದು ಗೆಲುವಾದರೂ ಕೂಡ ಮತ್ತೊಂದು ರೀತಿಯಲ್ಲಿ ದುರಂತಕ್ಕೆ ಕಾರಣವಾದುದು. ವಾಲ್ಪರೈಗೆ ಹಿಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆ ಇದೆ. ನಾಡಿನ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಿದಂತಹ ಒಂದು ಹಿರಿಮೆ ಆ ಒಂದು ವಾಲ್ಪರೈ ಪ್ರದೇಶಕ್ಕೆ ಇದೆ. ಅದರ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ. ಇದು ಒಂದು ರೀತಿಯಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಕಾರಣವಾಗಿದ್ದರೂ, ನಾಡಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಬಗೆಹರಿಸಿದ್ದರೂ ಕೂಡ ಇದು ಮತ್ತೊಂದು ರೀತಿಯಲ್ಲಿ ಕಾಡಿನ ನಾಶಕ್ಕೆ ಕಾರಣವಾಗಿರುವಂತಹ ಅಂಶ. ಇವತ್ತು ಆ ವಾಲ್ಪರೈ ಅನ್ನುವಂತಹ ಪ್ರದೇಶ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಿದೆ ಅಂತ ಹೇಳಿದ್ರೆ, ವಾಲ್ಪರೈ ಕಾಡಿನ ಸಣ್ಣ ಕುರುಹು ಕೂಡ ಇವತ್ತು ಮನುಷ್ಯ ಕಾಣಸಿಗದಂತೆ ಮಾಡಿದ್ದಾನೆ. ಇದು ಮನುಷ್ಯನ ದುರಂತದ ಸಾಧನೆ ಅನ್ನುವುದನ್ನ ನಾವಿಲ್ಲಿ ಗಮನಿಸಬೇಕು. ಆದರೆ ಈ ಅಭಿವೃದ್ಧಿ ಅಲ್ಲಿಯ ಜೀವ ಸಂಕುಲಗಳ ಮೇಲೆ ಬೀರಿರಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ. ಒಂದು ಕಾಡನ್ನು ನಾಶ ಮಾಡುವಂತಹ ಸಂದರ್ಭದಲ್ಲಿ, ಉದ್ಯಮವನ್ನ ಸ್ಥಾಪಿಸುವಂತಹ ಸಂದರ್ಭದಲ್ಲಿ ಕೇವಲ ಕಾಡನ್ನು ನಾಶ ಮಾಡುವುದರ ಕಡೆಗೆ ಹೆಚ್ಚು ಗಮನವಿರುತ್ತದೆಯೇ ವಿನಃ ಕಾಡನ್ನು ಆಶ್ರಯಿಸಿ ಅಲ್ಲಿಯೇ ತಲತಲಾಂತರಗಳಿಂದ ವಾಸವಿರುವಂತಹ ಪ್ರಾಣಿ ಪಕ್ಷಿಗಳ ನೆಲೆ ಏನಾಗುತ್ತದೆ ಅನ್ನುವುದರ ಕಡೆಗೆ ಮನುಷ್ಯ ಯೋಚನೆಯನ್ನ ಮಾಡೋದಿಲ್ಲ. ಇವತ್ತು ಕಾಡುಗಳು ಅಧಿಕವಾಗಿ ನಾಶವಾಗಿರುವುದರಿಂದ ಕಾಡು ಪ್ರಾಣಿಗಳೆಲ್ಲ ನಾಡನ್ನ ಪ್ರವೇಶ ಮಾಡ್ತಾ ಇದ್ದಾವೆ. ಇವತ್ತು ಕಾಡುಗಳಲ್ಲಿ ಕಾಡು ಪ್ರಾಣಿಗಳನ್ನು ನೋಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದೊಂದೇ ಕಾಡು ಪ್ರಾಣಿಗಳು ಇವತ್ತು ಕಣ್ಮರೆಯಾಗ್ತಾ ಇದ್ದಾವೆ. ಅವುಗಳನ್ನು ನಾವು ಇವತ್ತು ಚಿತ್ರಗಳ ಮೂಲಕ ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳ ಜೀವನವನ್ನ ಕೊಲ್ಲುವಂತಹ ಹಕ್ಕು ಯಾವುದೇ ಮನುಷ್ಯನಿಗೆ ಇಲ್ಲ ಅನ್ನುವಂತಹ ಒಂದು ತಿಳುವಳಿಕೆಯನ್ನ ನಾವು ಇವತ್ತಿನ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಆದರೆ ವಾಲ್ಪರೈ ಅನ್ನುವಂತಹ ಆ ಕಾಡನ್ನ ನಾಶ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಯ ಜೀವ ಸಂಕುಲಗಳ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ಬೀರಬಹುದಾದಂತಹ ಪರಿಣಾಮವನ್ನ ಮನುಷ್ಯ ಅಂದು ಯೋಚನೆಯನ್ನ ಮಾಡಲೇ ಇಲ್ಲ. ಕಾಲಾಂತರದಿಂದ ಈ ಕಾಡಿನಲ್ಲಿ ಅಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಯಿತು. ಇಲ್ಲಿ ಒಂದು ಪ್ರಾಣಿಯ ಉದಾಹರಣೆಯನ್ನ ಇಲ್ಲಿ ಲೇಖಕರು ಪ್ರಸ್ತಾಪ ಮಾಡ್ತಾರೆ. ಇದು ಜಗತ್ತಿನ ಬಹುತೇಕ ಕಾಡುಗಳು ನಾಶವಾಗಿರುವುದರ ಹಿಂದೆ ಜಗತ್ತಿನ ಬಹುತೇಕ ಕಾಡು ಪ್ರಾಣಿಗಳು ನಾಶವಾಗಿದ್ದಾವೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ವಾಲ್ಪರೈ ಅನ್ನುವಂತಹ ಆ ಕಾಡಿನಲ್ಲಿ ಕಾಲಾಂತರದಿಂದ, ತಲತಲಾಂತರದಿಂದ ಈ ಕಾಡಿನಲ್ಲಿ ಅಧಿಪತ್ಯವನ್ನ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿಕೊಂಡು ಬಂದಿದ್ದಂತಹ ಸಿಂಹಬಾಲದ ಕೋತಿಗಳ ಒಂದು ಪೀಳಿಗೆ ನಾಶವಾಯಿತು. ಅವುಗಳ ಸಂತತಿ ನಾಶವಾಗುತ್ತಾ ಹೋಯಿತು. ಯಾಕೆಂದ್ರೆ ಅವುಗಳಿಗೆ ಆಶ್ರಯವಾಗಿದ್ದು ಈ ಕಾಡು, ಈ ಕಾಡಿನಲ್ಲಿದ್ದಂತಹ ಮರ ಗಿಡಗಳು. ಇವುಗಳನ್ನೇ ಆಶ್ರಯಿಸಿಕೊಂಡು ಇವುಗಳಲ್ಲೇ ಬದುಕುವಂತಹ ಪ್ರಯತ್ನವನ್ನ ಸಿಂಹಬಾಲದ ಕೋತಿಗಳು ಮಾಡಿಕೊಂಡು ಬಂದಿದ್ದು. ಯಾವಾಗ ಕಾಡಿನ ನಾಶಕ್ಕೆ ಪ್ರಾರಂಭವಾಯಿತೋ ಸಿಂಹಬಾಲದ ಕೋತಿಗಳು ಜೀವಿಸುವುದಕ್ಕೂ ಕೂಡ ಕಷ್ಟ ಸಾಧ್ಯವಾಯಿತು. ಕಾಡಿನಲ್ಲೆಡೆ ಆವರಿಸಿದ್ದ
ಅವುಗಳ ಸಂಖ್ಯೆ ಕ್ಷೀಣಿಸಿ ಕೇವಲ 2,000ಕ್ಕೆ ಇಳಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತು. ಮನುಷ್ಯನಿಗೆ ಯಾವತ್ತು ಅರಿವಾಯಿತು ಸ್ವಚ್ಛಂದವಾಗಿ ಲಕ್ಷಾಂತರ ಸಿಂಹಬಾಲದ ಕೋತಿಗಳು ವಾಲ್ಪರೈ ಕಾಡಿನಲ್ಲಿ ನೆಲೆಯನ್ನು ಕಂಡುಕೊಂಡಿತು. ಯಾವಾಗ ಅವುಗಳ ಸಂತತಿ ಕ್ಷೀಣವಾಗಿ ಅವುಗಳ ಸಂಖ್ಯೆ ಕೇವಲ 2,000ಕ್ಕೆ ಇಳಿದಾಗ ಮನುಷ್ಯನಿಗೆ ಅರ್ಥವಾಯಿತು, ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದರೆ ಸಿಂಹಬಾಲದ ಕೋತಿಗಳು ಮುಂದಿನ ದಿನಗಳಲ್ಲಿ ಇಲ್ಲದಂತಾಗ್ತವೆ. ಮನುಷ್ಯನಿಗೆ ಯಾವಾಗಲೂ ಅರ್ಥವಾಗುವುದು ಎಲ್ಲ ನಾಶವಾದ ಮೇಲೆ, ತೊಂದರೆಯಾದ ಮೇಲೆ, ಎಲ್ಲ ಕಳ್ಳತನ ಆದ್ಮೇಲೆ ಊರಿನ ಬಾಗಿಲನ್ನು ಹಾಕಿದ್ರಂತೆ ಅನ್ನೋ ಹಾಗೆ ನಾಶವಾದ ಮೇಲೆ ಮನುಷ್ಯನಿಗೆ ಅರಿವಾಗುತ್ತೆ. ಹಾಗಾಗಿ ನಾವು ಇವತ್ತಿನ ಸಂದರ್ಭದಲ್ಲಿ ಏನ್ ಮಾಡಬೇಕು? ನಾಶವಾಗುವುದಕ್ಕೆ ಮುಂಚೆಯೇ, ತೊಂದರೆಗೆ ಒಳಗಾಗುವುದಕ್ಕೆ ಮುಂಚೆಯೇ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರೆ ಯಾವ ಸಮಸ್ಯೆಗಳು ಕೂಡ ಉದ್ಭವ ಆಗೋದಿಲ್ಲ. ಹೀಗೆ ಸಿಂಹಬಾಲದ ಕೋತಿಗಳ ಸಂತತಿ ಕ್ಷೀಣವಾದಾಗ ಜಗತ್ತು, ವಿಜ್ಞಾನಿಗಳು, ಪರಿಸರವಾದಿಗಳು ಬೆಚ್ಚಿಬಿದ್ರು. ಅಪರೂಪದ ಸಿಂಹಬಾಲದ ಕೋತಿಗಳ ಸಂತತಿ ವಂಶನಾಶದ ಅಂಚಿನಲ್ಲಿರುವುದು ಸ್ಪಷ್ಟವಾಯಿತು. ಬೇರೆ ಕಡೆ ಈ ಸಿಂಹಬಾಲದ ಕೋತಿಗಳನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಈ ಸಿಂಹಬಾಲದ ಕೋತಿಗಳು ಕೇವಲ ವಾಲ್ಪರೈನಂತಹ ಆ ಕಾಡಿನಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದು. ಅಲ್ಲೊಂದು ಪ್ರದೇಶಗಳಲ್ಲಿ ಮಾತ್ರ ಈ ಪ್ರಾಣಿಗಳನ್ನು ನೋಡುವುದಕ್ಕೆ ಸಾಧ್ಯ. ಅಂತಹ ಸಂದರ್ಭದಲ್ಲಿ ಈ ವಾಲ್ಪರೈ ಕಾಡು ನಾಶವಾದಾಗ, ಸಿಂಹಬಾಲದ ಕೋತಿಗಳ ಆ ವಂಶದ ನಾಶ ಅಂಚಿನಲ್ಲಿರುವುದು ತಿಳಿದು ಬಂದಾಗ ಜಗತ್ತು ಬೆಚ್ಚಿ ಬೀಳುತ್ತೆ. ಏನಾದರೂ ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆಯನ್ನ ಕೈಗೊಳ್ತಾ, ಇದರೊಂದಿಗೆ ಕಣ್ಮರೆಯಾದ ಅನೇಕ ಜೀವ ಸಂಕುಲಗಳು ಬೆಳಕಿಗೆ ಬಂದವು. ಸಿಂಹಬಾಲದ ಕೋತಿಗಳ ಮೂಲಕ ಇನ್ನು ಯಾವ ಯಾವ ಪ್ರಾಣಿ ಪಕ್ಷಿಗಳು ನಾಶವಾಗಿದ್ದಾವೆ, ಅವುಗಳ ಸಂತತಿ ನಾಶದ ಅಂಚಿನಲ್ಲಿದ್ದೆ ಅನ್ನುವುದನ್ನ ಪತ್ತೆ ಹಚ್ಚಿದ್ರು. ಆದರೆ ಸಮಯ ಮೀರಿತ್ತು. ಕಾಡು ಸಂಪೂರ್ಣವಾಗಿ ಈ ವೇಳೆಗಾಗಲೇ ನಾಶವಾಗಿತ್ತು. ಮತ್ತೊಂದು ಇಂತಹ ಕಾಡನ್ನ ನಿರ್ಮಿಸುವುದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಏಕೆಂದರೆ ಆ ಕಾಡು ಸಾವಿರಾರು ವರ್ಷಗಳಿಂದ, ತಲತಲಾಂತರಗಳಿಂದ ಬೆಳೆದುಕೊಂಡು ಬಂದಂತಹ ಆ ಕಾಡು, ಅವುಗಳ ಬಗ್ಗೆ ಏನೂ ಮಾಡಲಾಗದಂತಹ ಅಸಹಾಯಕತೆ ಎಲ್ಲರದಾಗಿತ್ತು. ಮನುಷ್ಯ ಎಲ್ಲವನ್ನು ಕಳೆದುಕೊಂಡ ಮೇಲೆ ಯೋಚನೆಯನ್ನ ಮಾಡ್ತಾನೆ. ಆದರೆ ಪರಿಸ್ಥಿತಿ ಕೈ ಮೀರಿ ಹೋಗಿರುತ್ತೆ. ಏನ್ ಮಾಡೋದು? ಈ ಪ್ರಾಣಿ ಸಂಕುಲಗಳನ್ನ ಉಳಿಸುವುದಕ್ಕೆ ಏನಾದರೂ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡಿದ್ರೂ ಕೂಡ ಏನೂ ಮಾಡಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಹೋಗಿರುತ್ತೆ. ಹಾಗಾಗಿ ಮನುಷ್ಯ ನಾಶವಾಗುವುದಕ್ಕೆ ಮುಂಚೆ, ಅನಾಹುತವಾಗುವುದಕ್ಕೆ ಮುಂಚೆಯೇ ಯೋಚನೆಯನ್ನು ಮಾಡಿ ಯಾವುದಾದರೂ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ವಾಲ್ಪರೈ ಮಧ್ಯದಲ್ಲಿ ಪುದುತೋಟಂ ಎಂಬ ತೋಟವಿದೆ. ಅಲ್ಲೊಂದು ತೋಟವಿದೆ. ಆ ತೋಟದ ಹೆಸರು ಪುದುತೋಟಂ ಅಂತ. ಪರಿಸರದ ಮೇಲೆ ನಡೆದ ಅತ್ಯಾಚಾರಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ. ಇದು ಸುಮಾರು 400 ಎಕರೆ ಪ್ರದೇಶ. ತೋಟವನ್ನು ಸೀಳಿರುವ ಡಾಂಬರ್ ರಸ್ತೆಯು ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತದೆ. ದೂರದಿಂದ ನೋಡಿದಾಗ ಅಲ್ಲಿ ನಿರ್ಮಾಣವಾಗಿರುವಂತಹ ರಸ್ತೆಗಳು ಆಗಿರುವ ಗಾಯದಂತೆ, ಮಾಗಿದ ಗಾಯದ ರೀತಿಯಲ್ಲಿ ರಸ್ತೆಗಳು ಕಾಣಿಸ್ತವೆ. ಒಂದು ರೀತಿಯಲ್ಲಿ ವಾಲ್ಪರೈ ಎಂಬ ಕಾಡಿಗೆ ಮಾಗಿದ ಒಂದು ಗಾಯದ ಕಲೆ ಉಳಿದುಕೊಂಡಿರುವುದು ನಮಗೆ ಕಂಡುಬರುತ್ತೆ. ನೆಲೆ ತಪ್ಪಿದ ಸುಮಾರು 30 ಸಿಂಹಬಾಲದ ಕೋತಿಗಳು ಇಲ್ಲಿ ಆಶ್ರಯ ಪಡೆದಿವೆ.
ವಾಲ್ಪರೈ ಕಾಡಿನ ನೆಲೆಯನ್ನ ಕಳೆದುಕೊಂಡಂತಹ ಕೇವಲ 30 ಸಿಂಹಬಾಲದ ಕೋತಿಗಳು ಈ ಪುದುತೋಟಂನಲ್ಲಿ ಆಶ್ರಯವನ್ನ ಪಡೆದುಕೊಂಡು ಜೀವಿಸ್ತಾ ಇದ್ದಾವೆ. ಎಂದೂ ಭೂಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ ಬದುಕು ದೂಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ. ವಾಲ್ಪರೈ ಕಾಡು ಇದ್ದಂತಹ ಸಂದರ್ಭದಲ್ಲಿ ಅವು ಎಂದೂ ಭೂಸ್ಪರ್ಶವನ್ನು ಮಾಡದೆ ಮರಗಳ ಮೇಲೆಯೇ ತನ್ನ ಬದುಕನ್ನ ಕಟ್ಟಿಕೊಂಡಿತ್ತು. ಮರಗಳಲ್ಲೇ ವಾಸಿಸುತ್ತಾ ಮರಗಳಲ್ಲಿಯೇ ಸಿಗುವಂತಹ ಹಣ್ಣುಗಳನ್ನು ತಿನ್ನುತ್ತಾ ಹೀಗೆ ವಾಸವನ್ನ ಮಾಡಿಕೊಂಡಿದ್ದಂತಹ ಸಿಂಹಬಾಲದ ಕೋತಿಗಳಿಗೆ ಇವತ್ತು ಮರಗಳು ಇಲ್ಲದಂತಾಗಿದೆ. ಹಾಗಾಗಿ ನೆಲದ ಮೇಲೆ ಬದುಕುವಂತಹ ಪರಿಸ್ಥಿತಿ ಸಿಂಹಬಾಲದ ಕೋತಿಗಳಿಗೆ ಇಂದು ನಿರ್ಮಾಣವಾಗಿದೆ. ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ. ಬದಲು ನೆಲಕ್ಕೆ ಇಳಿದು ಡಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು. ಆಗ ವಾಲ್ಪರೈ ಕಾಡು ಇದ್ದಂತಹ ಸಂದರ್ಭದಲ್ಲಿ ಮರಗಳು ಯಥೇಚ್ಛವಾಗಿದ್ವು. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರುತ್ತಾ ಮರಗಳ ಮೇಲೆಯೇ ಬದುಕನ್ನ ಕಟ್ಟಿಕೊಂಡಿದ್ವು. ಆದರೆ ಈಗ ಮರಗಳು ನಾಶವಾಗಿ ಅಲ್ಲೊಂದು ಇಲ್ಲೊಂದು ಮರಗಳು ಮಾತ್ರ ಉಳಿದಿದ್ದಾವೆ. ಇವತ್ತು ಮರವನ್ನ ಹತ್ತಬೇಕು ಅಂದ್ರೆ ಒಂದು ಮರವನ್ನ ಹಿಡಿದು ನೆಲದ ಮೇಲೆ ಬಂದು ರಸ್ತೆಯನ್ನ ದಾಟಿ ಮತ್ತೊಂದು ಮರವನ್ನ ಹತ್ತಬೇಕಾದಂತಹ ಪರಿಸ್ಥಿತಿ. ಯಾಕೆಂದ್ರೆ ಒಂದು ಮರಕ್ಕೂ ಮತ್ತೊಂದು ಮರಕ್ಕೂ ಇರುವಂತಹ ಅಂತರ ಬಹಳ ದೂರ. ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ. ರಸ್ತೆ ದಾಟಬಹುದಾದಂತಹ ನಾಗರಿಕ ಜಗತ್ತಿನ ಒಂದು ಜ್ಞಾನ ಇಲ್ಲದೆ ಇರುವಂತಹ ಈ ಪರಿಸರ ವಾಸಿಗಳು, ಕಾಡಿನಲ್ಲಿ ವಾಸಿಸುತ್ತಿದ್ದಂತಹ, ಕಾಡಿನಲ್ಲೇ ಬದುಕನ್ನ ಕಟ್ಟಿಕೊಂಡಿದ್ದಂತಹ ಈ ಸಿಂಹಬಾಲದ ಕೋತಿಗಳು ಇವತ್ತು ಅಂಗವಿಕಲಗೊಂಡಿದ್ದಾವೆ. ಅಂಗವಿಕಲಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ, ಮರದಿಂದ ಕೆಳಗಿಳಿದು ರಸ್ತೆಯನ್ನು ದಾಟುವಂತಹ ಸಂದರ್ಭದಲ್ಲಿ ವಾಹನಗಳಿಗೆ ಸಿಲುಕಿ ಇವತ್ತು ಕೈಕಾಲುಗಳನ್ನು ಕಳೆದುಕೊಂಡಿದ್ದಾವೆ. ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿವೆ. ಅವುಗಳಿಗೆ ದಯಾಮೃತ್ಯು ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಪ್ರಾಣಿಗಳನ್ನು ಕೊಲ್ಲುವುದಕ್ಕೆ, ಸಾಯಿಸುವುದಕ್ಕೆ ನಮ್ಮ ಕಾನೂನಿನಲ್ಲಿ ಇಂದು ಅವಕಾಶವಿಲ್ಲ. ಹೀಗಿರುವ ಕಾರಣದಿಂದಾಗಿ ಅವುಗಳು ಪಡುವಂತಹ ಕಷ್ಟವನ್ನ ನೋಡಿಕೊಂಡೇ ಬದುಕುವಂತಹ ಪರಿಸ್ಥಿತಿ ಇವತ್ತು ನಮಗೂ ಸಹ ನಿರ್ಮಾಣವಾಗಿದೆ. ಸಾಯಿಸೋಣ, ಕೊಲ್ಲೋಣ ಅಂದ್ರೆ ಕಾನೂನಿನಲ್ಲಿ ಅವಕಾಶವಿಲ್ಲ, ನೋಡುವುದಕ್ಕೆ ಆಗೋದಿಲ್ಲ. ಹೀಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಂಹಬಾಲದ ಕೋತಿಗಳು ಬದುಕನ್ನ ಕಳೆಯುತ್ತಿದ್ದಾವೆ. ಬೇರೆಡೆಗೆ, ಏಕೆಂದರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು, ಸಾಯಿಸುವುದಕ್ಕೂ ಸಾಧ್ಯವಿಲ್ಲ. ಯಾಕೆಂದ್ರೆ ಅವೆಲ್ಲವೂ ರೆಡ್ ಝೋನ್ನಲ್ಲಿದ್ದಾವೆ, ಕೆಂಪು ಪಟ್ಟಿಯಲ್ಲಿದ್ದಾವೆ. ಅಂದ್ರೆ ಸಾವಿನ ಅಂಚಿನಲ್ಲಿ ಅಥವಾ ಜೀವ ಸಂತತಿಯ ನಾಶದ ಸ್ಥಿತಿಯಲ್ಲಿ ಇದ್ದಾವೆ. ಆ ಸಂತತಿ ನಾಶದ ಸ್ಥಿತಿಯಲ್ಲಿರುವ ಕಾರಣದಿಂದಾಗಿ ಅವುಗಳನ್ನು ಕೊಲ್ಲುವುದಕ್ಕೂ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ. ಒಂದು ವೇಳೆ ಕೊಲ್ಲುತ್ತಾ ಹೋದ್ರೆ ಮುಂದೆ ಸಿಂಹಬಾಲದ ಕೋತಿಗಳ ಸಂತತಿ ಈ ನಾಡಿನಲ್ಲಿ ಇಲ್ಲದಂತಾಗುತ್ತೆ. ಹಾಗಾಗಿ ಕೊಲ್ಲುವುದಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ. ಬೇರೆಡೆಗೆ ಸ್ಥಳಾಂತರಿಸುವ ಕ್ರಿಯೆಯಲ್ಲೂ ಅಧಿಕ ಸಾವು ನೋವು ಸಹಜ. ಬೇರೊಂದೆಡೆಗೆ ಸಾಗಿಸಿ ಮತ್ತೊಂದು ಪ್ರದೇಶದಲ್ಲಿ ಅವುಗಳು ಜೀವಿಸುವುದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುವುದಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಜಾಗದಲ್ಲಿ ಜೀವಿಸಿ ಬದುಕನ್ನು ಕಟ್ಟಿಕೊಂಡಿದ್ದಂತಹ ಆ ಪ್ರಾಣಿಗಳಿಗೆ ಮತ್ತೊಂದು ಜಾಗಕ್ಕೆ ಕರೆದುಕೊಂಡು ಬಂದಾಗ
ಹೊಸ ಪರಿಸರದಲ್ಲಿ ಹೊಂದಿಕೊಳ್ಳುವುದು ತುಂಬಾ ಕಷ್ಟದ ವಿಚಾರವಾಗುತ್ತೆ. ಹಾಗಾಗಿ ಅವುಗಳನ್ನು ಸ್ಥಳಾಂತರಿಸುವುದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಇದರಿಂದಾಗಿ ವಿಜ್ಞಾನಿಗಳು, ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ. ಬದುಕುಳಿಯಲು ಅವು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನೂಕುತ್ತಿವೆ. ಸಿಂಹಬಾಲದ ಕೋತಿಗಳಿಗೆ ಇವತ್ತು ಎಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದಾವೆ ಅಂದರೆ, ಕಸದ ತೊಟ್ಟಿಗಳಲ್ಲಿ ಸಿಗುವಂತಹ ಆಹಾರವನ್ನ ತಿಂದು ಬದುಕುವ ಪರಿಸ್ಥಿತಿ. ಬದುಕಲೇಬೇಕು, ಬದುಕುವುದಕ್ಕೆ ಏನಾದರೂ ತಿನ್ನಲೇಬೇಕು. ಹಾಗಾಗಿ ಊರಿನಲ್ಲಿರುವಂತಹ ಕಸದ ತೊಟ್ಟಿಗಳಲ್ಲಿ ಸಿಗುವಂತಹ ಆಹಾರವನ್ನು ತಿಂದು ಬದುಕನ್ನು ದೂಡ್ತಾ ಇದ್ದಾವೆ. ಏಕೆಂದರೆ ಅವುಗಳಿಗೆ ಮರಗಳಲ್ಲಿ ಯಾವ ಹಣ್ಣುಗಳು ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಆ ವಾಲ್ಪರೈ ಪ್ರದೇಶದಲ್ಲಿ ಮರಗಳೇ ಇಲ್ಲದಂತಾಗಿರುವುದು ಇದಕ್ಕೆ ಕಾರಣ. ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹಬಾಲದ ಕೋತಿಗಳಿಗಷ್ಟೇ ಸೀಮಿತವಾಗಿಲ್ಲ. ಇದೊಂದೇ ಜೀವ ಸಂತತಿಗಲ್ಲ, ಇದೊಂದೇ ಪ್ರಾಣಿ ಸಂಕುಲಕ್ಕಲ್ಲ, ಇನ್ನು ಹಲವಾರು ಪ್ರಾಣಿ ಸಂಕುಲಗಳಿಗೆ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ಅದು ಈಗ ತತ್ತರಿಸುತ್ತಿದೆ. ನಾವು ಅರ್ಥವ್ಯವಸ್ಥೆಯಲ್ಲಿ ಈ ಅಂಶವನ್ನು ಗಮನಿಸ್ತೇವೆ. ಯಾವುದೇ ಒಂದು ವಸ್ತು ಹೆಚ್ಚು ಉತ್ಪಾದನೆಯಾದಾಗ ದಿನೇ ದಿನೇ ಅದರ ಬೇಡಿಕೆ ಕಡಿಮೆಯಾಗ್ತಾ ಹೋಗುತ್ತೆ. ಇಲ್ಲಿ ಚಹಾ ತೋಟವನ್ನು ನಿರ್ಮಿಸುವುದರ ಮೂಲಕ ವಾಲ್ಪರೈ ಕಾಡಿನಲ್ಲಿ ಚಹಾ ಉದ್ಯಮವನ್ನು ಸ್ಥಾಪಿಸಿ ಹೆಚ್ಚು ಹೆಚ್ಚು ಲಾಭವನ್ನು ಗಳಿಸಿದ್ದಂತಹ ಈ ಪ್ರದೇಶ, ಪ್ರಾರಂಭದಲ್ಲಿ ಶ್ರೀಮಂತವಾಗಿದ್ದಂತಹ ಈ ಪ್ರದೇಶ ಇವತ್ತು ಹಲವಾರು ಸಮಸ್ಯೆಗಳಿಂದ ತತ್ತರಿಸಿ ಹೋಗುತ್ತಿದೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿವೆ. ನಾನು ಆಗಲೇ ಹೇಳಿದ ಹಾಗೆ, ಒಂದು ವಸ್ತು ಹೆಚ್ಚು ಉತ್ಪಾದನೆಯಾದಾಗ ಅದರ ಬೇಡಿಕೆ ಕುಸಿತ ಹೋಗುತ್ತೆ. ಹಾಗಾಗಿ ಈ ಚಹಾ ಹೆಚ್ಚು ಉತ್ಪಾದನೆಯಾದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದರ ಬೇಡಿಕೆ ಕಡಿಮೆಯಾಗ್ತಾ ಬಂತು. ಬೇಡಿಕೆ ಕಡಿಮೆಯಾದಾಗ ಅಲ್ಲಿಯ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದು ಹಾಕಬೇಕಾಗತ್ತೆ. ಉದ್ಯೋಗಿಗಳನ್ನು ಕೆಲಸದಿಂದ ವಜಾ ಮಾಡಿದಾಗ ಇನ್ನು ಬೇರೆ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತವೆ. ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದಿದೆ. ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಿವೆ. ಮಾನವನ ದುರಾಸೆಗೆ ಇದು ಅತ್ಯುತ್ತಮವಾದಂತಹ ಉದಾಹರಣೆ. ಸಂಪಾದನೆ ಆಗುತ್ತೆ, ಹಣ ಸಿಗುತ್ತೆ ಅಂತ ನಾವು ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಮಾಡುತ್ತಾ ಹೋದರೆ ಮುಂದೊಂದು ದಿನ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಚಹಾ ತೋಟದ ಮೂಲಕ ಹೆಚ್ಚು ಹೆಚ್ಚು ಉದ್ಯಮಗಳನ್ನು ಸ್ಥಾಪಿಸಿದಂತಹ ಈ ಪ್ರದೇಶ, ಹೆಚ್ಚು ಹೆಚ್ಚು ಚಹಾವನ್ನು ಉತ್ಪಾದಿಸಿದಂತಹ ಈ ಪ್ರದೇಶ ಮುಂದೊಂದು ದಿನ ವಿಶ್ವ ಮಾರುಕಟ್ಟೆಯಲ್ಲಿ ಬೇಡಿಕೆ ಕಳೆದುಕೊಳ್ಳುತ್ತೆ. ಈ ಕಾರಣದಿಂದಾಗಿ ಏನಾಗುತ್ತೆ, ಹೆಚ್ಚು ಉತ್ಪಾದನೆ ತಮ್ಮಲ್ಲಿಯೇ ಉಳಿದುಕೊಳ್ಳುತ್ತೆ. ಆಗ ಉದ್ಯೋಗ ಸಮಸ್ಯೆಯೂ ಕೂಡ, ಅಲ್ಲಿ ಕೆಲಸವನ್ನು ಮಾಡುವಂತಹ ಉದ್ಯೋಗಿಗಳನ್ನು ಕೆಲಸದಿಂದ ವಜಾ ಮಾಡಬೇಕಾಗುತ್ತೆ. ಜೊತೆಗೆ ಚಹಾ ಉದ್ಯಮ, ಚಹಾದ ವಸ್ತು ನಮ್ಮಲ್ಲಿಯೇ ಉಳಿದುಕೊಂಡಾಗ ಅದರ ಉತ್ಪಾದನೆ ಕಡಿಮೆಯಾಗುತ್ತೆ, ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ವಿಶ್ವ ಮಾರುಕಟ್ಟೆಯಲ್ಲಿ ಇದರ ಬೇಡಿಕೆ ಕುಸಿದ ಕಾರಣದಿಂದಾಗಿ ಇಂದು ಅಲ್ಲಿರುವಂತಹ ಎಲ್ಲ ಚಹಾ ತೋಟಗಳು, ಚಹಾ ಉದ್ಯಮಗಳು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ಅನಿವಾರ್ಯತೆಯಲ್ಲಿದ್ದಾರೆ. ಜನರು ನಿರ್ವಹಿಸುತ್ತಿದ್ದ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾಗಿದ್ದಾರೆ.
ಚಹಾ ಮಾರಾಟವಾದರೆ ಉದ್ಯೋಗಿಗಳಿಗೆ ಸಂಬಳವನ್ನು ಕೊಡಬಹುದು. ಚಹಾವೇ ಮಾರಾಟವಾಗದಿದ್ದಾಗ ಉದ್ಯೋಗಿಗಳಿಗೆ ಸಂಬಳವನ್ನು ಕೊಡುವುದು ಕಷ್ಟವಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಉದ್ಯೋಗಿಗಳನ್ನ ವಜಾ ಮಾಡುವುದರ ಮೂಲಕ, ಕೆಲಸದಿಂದ ತೆಗೆದುಹಾಕುವುದರ ಮೂಲಕ ಯಂತ್ರಗಳಿಂದ ಉತ್ಪಾದನೆ ಮಾಡುವಂತಹ ಹೊಸ ಮಾರ್ಗೋಪಾಯವನ್ನು ಅಲ್ಲಿಯ ಮಾಲೀಕರು ನಂತರದ ದಿನಗಳಲ್ಲಿ ಕಂಡುಕೊಳ್ತಾರೆ. ಆಗ ಕಂಗಾಲಾದ ಕಾರ್ಮಿಕರು ಕೆಂಪು ಬಾವುಟಗಳನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅದು ಸಹಜ. ಯಾವಾಗ ಕೆಲಸದಿಂದ ವಜಾ ಮಾಡುತ್ತಾರೋ ಆಗ ಆ ಉದ್ಯಮಗಳ, ಕಾರ್ಖಾನೆಗಳ ವಿರುದ್ಧ ಚಳುವಳಿಗೆ ನಿಂತುಕೊಳ್ತಾರೆ. ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಆದರೆ ಬದುಕು ಹಸನುಗೊಳ್ಳುವ ಯಾವ ಭರವಸೆಗಳು ಕಾಣುತ್ತಿಲ್ಲ. ಉತ್ಪಾದನೆ ಹೆಚ್ಚು ಹೆಚ್ಚು ಮಾರಾಟವಾದಾಗ ಮಾತ್ರ ಹೆಚ್ಚು ಹೆಚ್ಚು ಉದ್ಯೋಗಿಗಳನ್ನು ತೆಗೆದುಕೊಳ್ಳುವುದಕ್ಕೆ, ಕೆಲಸಗಾರರನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶವಿರುತ್ತೆ. ಉತ್ಪಾದನೆಯಾದಂತಹ ವಸ್ತುವೇ ಮಾರಾಟವಾಗದೇ ಇದ್ದಾಗ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ಕಾರಣಗಳಿಂದ ಅಲ್ಲಿನ ಉದ್ಯೋಗಿಗಳು ಸರ್ಕಾರಕ್ಕೆ ಮನವಿ ಸಲ್ಲಿಸುವುದರ ಮೂಲಕ ಹೋರಾಟಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಆದರೆ ಆ ಕಾರ್ಮಿಕರ ಬದುಕು ಹಸನುಗೊಳ್ಳುವಂತಹ ಯಾವ ಮುನ್ಸೂಚನೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ವಾಲ್ಪರೈನಲ್ಲಿ ಹಿಂದಿನ ವೈಭವವಿಲ್ಲ. ಸಮೃದ್ಧವಾಗಿ ಯಥೇಚ್ಛವಾಗಿ ಗಗನಚುಂಬಿ ಮರಗಳನ್ನು ಹೊಂದಿದ್ದಂತಹ ವಾಲ್ಪರೈ ಕಾಡಿನ ಸೌಂದರ್ಯ ಈಗ ಸ್ವಲ್ಪವೂ ಕೂಡ ಉಳಿದಿಲ್ಲ. ಪ್ರಶಾಂತ ನೀರವತೆಯ ಕುರುಹು ಇಲ್ಲ. ಪ್ರಶಾಂತವಾದಂತಹ ಮೌನದ ಕುರುಹು ಅಂದು ಇತ್ತು. ಆದರೆ ಈಗ ಅದಾವುದೂ ಇಲ್ಲ. ವಾಹನಗಳ ಸದ್ದಿನ ಓಡಾಟ, ಕಾರ್ಖಾನೆಗಳ ಶಬ್ದ, ಜನಗಳ ಓಡಾಟ, ಹೀಗೆ ಈ ಎಲ್ಲ ಶಬ್ದಮಯವಾದಂತಹ ವಾತಾವರಣ ಈ ಪ್ರದೇಶದಲ್ಲಿ ಈಗ ಸೃಷ್ಟಿಯಾಗಿದೆ. ಕಾಡನ್ನು ಸೀಳಿ ಅನುರಣಿಸುತ್ತಿದ್ದ ವಾನರಗಳ ಕೇಕೆ ಇಲ್ಲ. ಬದಲು ಯಂತ್ರಗಳ ಕರ್ಕಶ ಸದ್ದು, ಪಕ್ಷಿಗಳ ಕಲರವ, ಕೋತಿಗಳ ಕೇಕೆ, ಇದಾವ ಶಬ್ದವನ್ನು ಕೂಡ ನೋಡುವುದಕ್ಕೆ ಇಂದು ಸಾಧ್ಯವಿಲ್ಲ. ಬದಲು ಅಲ್ಲಿ ಯಂತ್ರಗಳು ಮಾಡುವಂತಹ ಶಬ್ದವನ್ನು ಮಾತ್ರ ಕೇಳಿಸ್ಕೊಳ್ಬೇಕಾಗಿದೆ. ದಿನನಿತ್ಯ ಕಾರ್ಮಿಕರ ಮೆರವಣಿಗೆ, ಪ್ರತಿಭಟನೆಯ ಘೋಷಣಾ ಧ್ವಜಗಳು ತುಂಬಿವೆ. ಪ್ರತಿಭಟಿಸಬೇಕಿದ್ದ ಸಿಂಹಬಾಲದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಯ ದಿನಗಳನ್ನು ಎಣಿಸುತ್ತಿವೆ. ಯಾವ ಕಾಡಿನ ನಾಶಕ್ಕೆ ಮನುಷ್ಯ ಕಾರಣನಾದನೋ ಅವನೇ ಇವತ್ತು ಅವುಗಳ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾನೆ. ಆದರೆ ಇಲ್ಲಿ ನಿಜವಾಗಿ ಹೋರಾಟವನ್ನು ಮಾಡಬೇಕಾದಂಥವರು ತಲತಲಾಂತರಗಳಿಂದ ಜೀವಿಸಿಕೊಂಡು ಬಂದಿದ್ದಂತಹ ಅಲ್ಲಿಯ ಪ್ರಾಣಿ ಪಕ್ಷಿಗಳು, ಸಿಂಹಬಾಲದ ಕೋತಿಗಳು. ಆದರೆ ಅವು ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ಅಡಗಿಕೊಂಡು ಜೀವನವನ್ನ ಸಾಗಿಸ್ತಿದ್ದಾವೆ. ಆದರೆ ನಾಶವನ್ನ ಮಾಡಿದ ಮನುಷ್ಯನೇ ಇಂದು ಸುಖವನ್ನ ಪಡೆಯುವುದಕ್ಕಾಗಿ ಅವುಗಳ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾನೆ. ಮನುಷ್ಯರ ಸುಳಿವೇ ಇಲ್ಲದೆ ಕಾಡಾಗಿದ್ದ ವಾಲ್ಪರೈನಲ್ಲಿ ಈಗ ಜನಸಂಖ್ಯೆ ಲಕ್ಷಕ್ಕೂ ಮೀರಿದೆ. ಅವರದೇ ಸಮಸ್ಯೆ, ಅವರದೇ ಗಜಿಬಿಜಿ, ಎಲ್ಲ ಅವರವರದೇ ಆದಂತಹ ತೊಂದರೆಗಳನ್ನು ಮುಖ್ಯವೆಂದು ಪರಿಗಣಿಸಿ ಅವುಗಳನ್ನು ಪಡೆಯುವುದಕ್ಕಾಗಿ ಹೋರಾಟಕ್ಕೆ ನಿಂತಿದ್ದಾರೆಯೇ ವಿನಃ ಕಾಡನ್ನು ನಾಶ ಮಾಡಿರುವ ಕಾರಣದಿಂದಾಗಿ ಏನೆಲ್ಲ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗಿದೆ ಅನ್ನುವುದರ ಬಗ್ಗೆ ಮನುಷ್ಯ ಯೋಚನೆಯನ್ನ ಮಾಡ್ತಾ ಇಲ್ಲ. ಮಾನವ ಎಂದೂ ಮತ್ತೊಬ್ಬರ ಬಗ್ಗೆ ಯೋಚನೆಯನ್ನ ಮಾಡೋದಿಲ್ಲ. ಮತ್ತೊಬ್ಬರಿಗೆ ತೊಂದರೆಯಾಗುತ್ತದೆ, ನನ್ನಿಂದ ತೊಂದರೆಯಾಗಿದೆ ಅನ್ನುವ ವಿಚಾರದ ಬಗ್ಗೆ ಯೋಚನೆಯನ್ನ ಮಾಡೋದಿಲ್ಲ. ತನ್ನ ಸಮಸ್ಯೆ, ತನ್ನ ತೊಂದರೆ, ತನ್ನದೇ ಆದಂತಹ ಬದುಕು,
ಇವುಗಳ ಬಗ್ಗೆಯೇ ಹೆಚ್ಚು ಗಮನ ಹರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಈ ಕಾರಣದಿಂದಾಗಿ ನಾವು ಮನುಷ್ಯನನ್ನ ಸ್ವಾರ್ಥಿ ಅಂತಲೂ ಕೂಡ ಹೇಳಬಹುದು. ಹೀಗೆ ಮನುಷ್ಯ ನಾಶ ಮಾಡಿ ಚಹಾ ಉದ್ಯಮವನ್ನು ಸ್ಥಾಪಿಸಿ ಇಂದು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ. ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಮನುಷ್ಯನೇ. ಅದನ್ನು ತಿಳಿದುಕೊಳ್ಳದೆ ಇವತ್ತು ಅವುಗಳನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಹೋರಾಟಕ್ಕೆ ನಿಂತಿದ್ದಾನೆ. ಆದರೆ ಅಲ್ಲಿ ಬದುಕಿಕೊಂಡು ಬಂದಿದ್ದಂತಹ ಪ್ರಾಣಿ ಪಕ್ಷಿಗಳು ಯಾವ ಹೋರಾಟವನ್ನು ಮಾಡದೆ ಸುಮ್ಮನೆ ಎಲ್ಲೋ ಒಂದು ಕಡೆ ಅಡಗಿ ಬದುಕನ್ನ ಸವಿಸುತ್ತಿದ್ದಾವೆ. ಇಂತಹ ಪರಿಸ್ಥಿತಿಯಲ್ಲಿಯೂ ಹಾಡು ಹಕ್ಕಿಗಳಾದ ವಿಜಲಿಂಗ್ ಥ್ರಶ್ಗಳು ಬದುಕಿ ಉಳಿಯುವ ಛಲ ತೊಟ್ಟಿವೆ. ಪ್ರಾಣಿ ಪಕ್ಷಿಗಳು ಯಾವಾಗಲೂ ಅವು ನಿಸ್ವಾರ್ಥಿಗಳು, ತನಗಾಗಿ ಬದುಕುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ತಿಂತವೆ, ಆದರೆ ಕೂಡಿಡೋದಿಲ್ಲ. ಮನುಷ್ಯ ಎಲ್ಲವನ್ನೂ ಸಂಗ್ರಹಿಸಿ ಮತ್ತೊಬ್ಬರಿಗೆ ಅನ್ಯಾಯವನ್ನ ಮಾಡುತ್ತಾ ಬದುಕನ್ನ ನಡೆಸುವಂತಹ ಪ್ರಯತ್ನವನ್ನ ಮಾನವ ಮಾಡ್ತಾ ಇರ್ತಾನೆ. ಅಲ್ಲಿರುವಂತಹ ಹಾಡುವ ಹಕ್ಕಿಗಳು, ಅವುಗಳನ್ನು ವಿಜಲಿಂಗ್ ಥ್ರಶ್ಗಳು ಅಂತಲೂ ಕೂಡ ಕರೀತಾರೆ. ಆ ಹಾಡುವ ಹಕ್ಕಿಗಳು ಇಂತಹ ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿಯೂ ನಾವು ಬದುಕಬೇಕು ಅಂತ ಛಲತೊಟ್ಟ ಹಾಗೆ ಜೀವನವನ್ನು ನಡೆಸ್ತಾ ಇದ್ದಾವೆ. ಮಿನುಗುವ ಹಸಿರು ಪಾಚಿಗಳನ್ನು ಹೊತ್ತು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳಕೊಳ್ಳಗಳು ಇವುಗಳ ಬದುಕಿಗೆ ಆಧಾರವಾಗಿದ್ದವು. ಅಂದು ಸ್ವಚ್ಛಂದವಾಗಿ ಹರಿಯುವ ನೀರಿನಲ್ಲಿ ಸಿಗುವಂತಹ ಆಹಾರವನ್ನ ಕಲ್ಲು ಬಂಡೆಗಳ ನಡುವೆ ಇದ್ದಂತಹ ಪಾಚಿಯನ್ನು ತಿನ್ನುತ್ತಾ ಸುಂದರವಾದಂತಹ ಬದುಕನ್ನ ವಿಜಲಿಂಗ್ ಥ್ರಶ್ಗಳು ಕಟ್ಕೊಂಡಿದ್ದು. ಆದರೆ ಇಂದೇನಾಗಿದೆ? ಇವುಗಳ ಬದುಕಿಗೆ ಆಧಾರವಾಗಿದ್ದವು. ಈಗ ಪರಿಸ್ಥಿತಿ ಬದಲಾಗಿದೆ. ಜರಿ ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲಗೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಹಾಡು ಹಕ್ಕಿಗಳ ನೆಲೆ. ಸ್ವಚ್ಛಂದವಾದಂತಹ ನೀರಿನಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಂತಹ ಹಾಡುವ ಹಕ್ಕಿಗಳಿಗೆ ನೀರನ್ನ ಆಶ್ರಯಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ವಚ್ಛಂದವಾದಂತಹ ನೀರು ಹೋಗಿ ಕಾರ್ಖಾನೆಗಳಿಂದ ಹರಿಯುತ್ತಿರುವಂತಹ, ಊರಿನಿಂದ ಹರಿಯುತ್ತಿರುವಂತಹ ಕೊಳಚೆ ನೀರಿನಲ್ಲಿ ಬದುಕನ್ನು ಕಟ್ಟಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಹಾಡುವ ಹಕ್ಕಿಗಳಿಗೆ ಸೃಷ್ಟಿಯಾಗಿದೆ. ಅವುಗಳ ಬದುಕು ಮುಂದೆ ಹೇಗೋ ಏನೋ, ಆದರೆ ತಮ್ಮ ನೋವಿನ ನಡುವೆಯೂ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುವುದನ್ನು ಮಾತ್ರ ಬಿಟ್ಟಿಲ್ಲ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಇಷ್ಟೆಲ್ಲ ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ ಅವುಗಳು ಹಾಡುವಂತಹ ನಿತ್ಯ ಕರ್ಮವನ್ನ ಬಿಟ್ಟಿಲ್ಲ. ಪ್ರತಿದಿನ ಬೆಳಗಿನ ಜಾವ ಎದ್ದು ಹಾಡುವುದರ ಮೂಲಕ ಪರಿಸರವನ್ನು ಸುಂದರಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ. ಅದಕ್ಕೆ ನಾನು ಹೇಳಿದ್ದು, ಪ್ರಾಣಿ ಪಕ್ಷಿಗಳು ನಿಸ್ವಾರ್ಥವಾದಂತಹ ಜೀವಿಗಳು. ತನಗಾಗುವಂತಹ ತೊಂದರೆಯನ್ನ ಎಂದೂ ಗಮನದಲ್ಲಿಟ್ಟುಕೊಳ್ಳದೆ ತಾವು ಮಾಡಬೇಕಾದಂತಹ ಕೆಲಸಗಳನ್ನ ಜವಾಬ್ದಾರಿಯುತವಾಗಿ ಮಾಡ್ತಾರೆ. ಯಾವ ದ್ವೇಷವನ್ನು ಅವು ಮಾಡೋದಿಲ್ಲ. ಆದರೆ ಮನುಷ್ಯ ಮಾತ್ರ ದ್ವೇಷವನ್ನ ಮಾಡುತ್ತಾ ಸ್ವಾರ್ಥಕ್ಕಾಗಿ ಜೀವನವನ್ನ, ಬದುಕನ್ನ ಕಟ್ಟಿಕೊಳ್ತಾನೆ. ಮಾನವ ಕೇಂದ್ರೀಕೃತ ಅಭಿವೃದ್ಧಿ ಎನ್ನುವುದು ತನ್ನ ಹುಟ್ಟಿನಲ್ಲೇ ದುರಂತದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ. ಅಭಿವೃದ್ಧಿಯ ಹಿಂದೆ ದುರಂತ, ದುರಂತದ ಹಿಂದೆ ಅಭಿವೃದ್ಧಿ. ಹೀಗೆ ಈ ಎರಡೂ ವಿಚಾರಗಳು ಒಂದಕ್ಕೊಂದು ಅವಿನಾಭಾವ ಸಂಬಂಧ ಹೊಂದಿರುವಂತಹ ವಿಚಾರಗಳು. ಈಗ ಅಭಿವೃದ್ಧಿ ಅಂತ ನಮ್ಮ ಕಣ್ಣಿಗೆ ಕಾಣಿಸಿದರೂ ಕೂಡ ಈಗ ಮಾಡುವಂತಹ ಕೆಲಸಗಳು ಅಭಿವೃದ್ಧಿಯ ಸಂಕೇತವಾದರೂ ಕೂಡ ಅವು ಮುಂದೊಂದು ದಿನ ದುರಂತಕ್ಕೆ ನಾಂದಿಯಾಗ್ತವೆ. ಇಂತಹ ವಿಚಾರಗಳನ್ನು
ನಾವು ಸಮರ್ಪಕವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈ ಬೀಜಗಳು ಸದ್ದಿಲ್ಲದೆ ಬಿದ್ದಿರುತ್ತವೆ. ಅಭಿವೃದ್ಧಿ ನಡೆಯುವಂತಹ ಸಂದರ್ಭದಲ್ಲಿ ದುರಂತ ಅನ್ನುವ ವಿಚಾರ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಅಭಿವೃದ್ಧಿಯ ಪ್ರಗತಿ ಪರಾಕಾಷ್ಠೆ ಮುಟ್ಟಿದೊಡನೆ ಅವು ಚಿಗುರೊಡೆದು ದುರಂತದ ವಿರಾಟ್ ಪ್ರದರ್ಶನಕ್ಕೆ ಸಜ್ಜಾಗುತ್ತವೆ. ಯಾವಾಗ ಅಭಿವೃದ್ಧಿ ಪರಾಕಾಷ್ಠತೆಯನ್ನು ತಲುಪುತ್ತದೆಯೋ, ಉತ್ತುಂಗದ ಸ್ಥಿತಿಯನ್ನು ತಲುಪುತ್ತದೆಯೋ, ಆಗ ದುರಂತದ ಬೀಜಗಳು ಮೊಳಕೆಯೊಡೆದು ಅವು ತನ್ನ ವಿರಾಟ್ ರೂಪವನ್ನು, ತನ್ನ ನಿಜವಾದ ರೂಪವನ್ನು ಪ್ರದರ್ಶಿಸುವುದಕ್ಕೆ ಪ್ರಾರಂಭ ಮಾಡ್ತವೆ. ಹಾಗಾಗಿ ಅತಿಯಾದಂತಹ ಅಭಿವೃದ್ಧಿಯೂ ಕೂಡ, ವೇಗವಾದಂತಹ ಅಭಿವೃದ್ಧಿಯೂ ಕೂಡ ಮುಂದಿನ ದಿನಗಳ ದುರಂತಕ್ಕೆ ಕಾರಣ ಎಂಬ ಅಂಶವನ್ನು ನಾವು ಇವತ್ತಿನ ದಿನಗಳಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಮನುಕುಲದ ಪತನಕ್ಕೆ ಕಾರಣವಾಗುವುದು. ನಾಗರಿಕತೆಯ ಅಭಿವೃದ್ಧಿಯ ಆದರ್ಶದೊಡನೆ ಪ್ರಾರಂಭವಾಗುವಂತಹ ಕೆಲಸ ಕಾರ್ಯಗಳು, ಯೋಜನೆಗಳು ಮುಂದೊಂದು ದಿನ ಮಾನವನನ್ನೇ ನಾಶ ಮಾಡುತ್ತದೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಪ್ರಾಚೀನ ಕಾಲದ ಜೀವನದ ರೀತಿ ನೀತಿಗೂ ಇವತ್ತಿನ ಕಾಲದ ರೀತಿ ನೀತಿಗೂ ನಾವು ವ್ಯತ್ಯಾಸವನ್ನು ಹುಡುಕ್ತಾ ಹೋದರೆ ಅವುಗಳಿಂದಾಗಿರುವಂತಹ ಅನಾಹುತವನ್ನು, ತೊಂದರೆಯನ್ನು ನಾವಿಲ್ಲಿ ಕಾಣಬಹುದು. ಇಂದು ಅಭಿವೃದ್ಧಿಯ ಕಾರಣದಿಂದಾಗಿ ಏನೆಲ್ಲ ಹೊಸ ಹೊಸ ಯೋಜನೆಗಳನ್ನು ಕೈಗೊಳ್ತಾ ಇದ್ದಾರೆ. ಆದರೆ ಅದು ಇವತ್ತು ಮಾನವನ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಅನಕ್ಷರತೆಯಿಂದ ತುಂಬಿದ್ದಂತಹ ಒಂದು ಕಾಲದ ಸಮಾಜದಲ್ಲಿ ಶಿಕ್ಷಣವನ್ನು ಕೊಟ್ಟರೆ ಮನುಷ್ಯ ಅಭಿವೃದ್ಧಿಯಾಗಬಹುದು, ಮನುಷ್ಯ ಸುಂದರವಾದಂತಹ ಬದುಕನ್ನು ಕಟ್ಕೊಳ್ಬಹುದು ಅನ್ನುವ ದೃಷ್ಟಿಯಿಂದ ಎಲ್ಲರಿಗೂ ಶಿಕ್ಷಣವನ್ನು ಕೊಡುವಂತಹ ಒಂದು ಯೋಜನೆಯನ್ನು ಕೈಗೊಳ್ಳಾಯಿತು. ಆದರೆ ಇಂದು ಏನಾಗಿದೆ? ಶಿಕ್ಷಣವನ್ನು ಪಡೆದಂತಹ ವ್ಯಕ್ತಿಗಳೇ ಇವತ್ತು ಅನಾಹುತಕ್ಕೆ ಕಾರಣರಾಗ್ತಾ ಇದ್ದಾರೆ. ಹಲವಾರು ರೀತಿಯ ಮೋಸ ವಂಚನೆಗಳಿಗೆ ಹೆಚ್ಚು ಜನ ವಿದ್ಯಾವಂತರು ಕಾರಣೀಭೂತರಾಗಿದ್ದಾರೆ ಅನ್ನುವ ಅಂಶವನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಹಾಗಾಗಿ ಯಾವುದೇ ಒಂದು ಅಂಶವನ್ನು ಅತಿ ವೇಗವಾಗಿ ಅಳವಡಿಸಿಕೊಳ್ಳದೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸಿಕೊಂಡು, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಭಿವೃದ್ಧಿಯನ್ನು ಮಾಡ್ತಾ ಹೋದರೆ ಮುಂದಿನ ಸಮಾಜಕ್ಕೆ ಆಗುವಂತಹ ಅನಾಹುತ ಕಮ್ಮಿ ಆಗುತ್ತೆ. ವೇಗವಾಗಿ ಹೋದಷ್ಟು ಅದು ಅಪಘಾತಕ್ಕೆ, ತೊಂದರೆಗೆ, ದುರಂತಕ್ಕೆ ಕಾರಣವಾಗುತ್ತದೆ ಎಂಬ ಅಂಶವನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಮನುಕುಲದ ಪತನಕ್ಕೆ ಕಾರಣವಾಗುವುದು ಅದು ಕ್ರೂರ ವ್ಯಂಗ್ಯವಿರಬಹುದು, ಇದು ವ್ಯಂಗ್ಯದ ಮಾತಾಗಿರಬಹುದು, ಆದರೆ ನಿಜ ಕೂಡ. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಅತ್ಯಾಚಾರವೆಸಗಿದ ಜನಾಂಗಕ್ಕೆ ಇದರ ಬಾಧೆ ತಟ್ಟುವುದಿಲ್ಲ. ಯಾರು ಆ ತೊಂದರೆಯನ್ನ ಮಾಡುತ್ತಾರೆಯೋ ಅವರಿಗೆ ಇದರ ದುಷ್ಪರಿಣಾಮ ಹೆಚ್ಚಾಗಿ ತಟ್ಟದಿರಬಹುದು. ಅದರ ದುಷ್ಪರಿಣಾಮ ಮುಂದಿನ ಜನಾಂಗಕ್ಕೆ ತಟ್ಟುತ್ತದೆ ಅನ್ನುವ ಅಂಶವನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಒಂದು ಕಾಲದಲ್ಲಿ ಮನುಷ್ಯ ಎಷ್ಟೊಂದು ಆರೋಗ್ಯಕರವಾದಂತಹ ಬದುಕನ್ನು ಕಟ್ಟಿಕೊಂಡು ಜೀವಿಸ್ತಾ ಇದ್ದ. ಕಾಯಿಲೆಗಳು ಅಪರೂಪ, ತೊಂದರೆಗಳು ಅಪರೂಪ, ಕಾಲ ಕಾಲಕ್ಕೆ ಮಳೆ, ಬೆಳೆ, ಜೀವನ ಎಲ್ಲವೂ ಸುಂದರವಾಗಿತ್ತು. ಆದರೆ ಇಂದು ಪ್ರಕೃತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿರುವ ಕಾರಣದಿಂದಾಗಿ ಇವತ್ತು ಮನುಷ್ಯ ಏನೆಲ್ಲ ತೊಂದರೆಯನ್ನು ಅನುಭವಿಸ್ತಾ ಇದ್ದಾನೆ. ಕಾಡುಗಳು ನಾಶವಾಗಿರುವುದರಿಂದ ಕಾಲ ಕಾಲಕ್ಕೆ ಬರಬೇಕಾದಂತಹ ಮಳೆ ಬರ್ತಾ ಇಲ್ಲ. ಮಳೆ ಬರದೇ ಇರುವುದರಿಂದ ಬೆಳೆ ಆಗ್ತಾ ಇಲ್ಲ. ಬೆಳೆ ಇಲ್ಲದಿರುವುದರಿಂದ ಮನುಷ್ಯನ ಜೀವನ ಸುಂದರವಾಗಿ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಲವಾರು ರೀತಿಯ ರೋಗ ರುಜಿನಗಳಿಗೆ ಮನುಷ್ಯ ಇವತ್ತು ತುತ್ತಾಗ್ತಾ ಇದ್ದಾನೆ. ಇವತ್ತಿನ ಜನ ಈ ಪರಿಸರವನ್ನು ನಾಶ ಮಾಡದೇ ಇರಬಹುದು, ಆದರೆ
ಎಂದೋ ಯಾವುದೋ ಕಾಲದಲ್ಲಿ ಬದುಕಿದ್ದಂತಹ ಜನ ಪರಿಸರವನ್ನು ನಾಶ ಮಾಡಿದ ಕಾರಣದಿಂದಾಗಿ ಇಂದು ನಾವು ಈ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ. ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇತರೆ ಜೀವಸಂಕುಲ ಇಂಥ ದುರಂತಕ್ಕೆ ಪಶ್ಚಿಮ ಘಟ್ಟದ ಕಾಡಿನ ನಡುವೆ ಇರುವ ವಾಲ್ಪರೈ ಅರಣ್ಯ ಜ್ವಲಂತ ಸಾಕ್ಷಿಯಾಗಿ ನಿಂತಿದೆ. ವಾಲ್ಪರೈ ಎನ್ನುವುದು ಒಂದು ಉದಾಹರಣೆ. ಇವತ್ತು ಜಗತ್ತಿನಲ್ಲಿ ಇಂತಹ ಸಮೃದ್ಧವಾಗಿ ಬೆಳೆದಿದ್ದಂತಹ ಕಾಡುಗಳು ಎಷ್ಟೋ ಇವತ್ತು ನಾಶವಾಗಿರುವಂತಹ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಹಾಗಾಗಿ ನಾವು ಯಾವುದೇ ಯೋಜನೆಗಳನ್ನು ಕೈಗೊಳ್ಳಬೇಕಾದಂತಹ ಸಂದರ್ಭದಲ್ಲಿ, ಅಭಿವೃದ್ಧಿ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರಬೇಕಾದಂತಹ ಸಂದರ್ಭದಲ್ಲಿ ಮುಂದಿನ ಜನಾಂಗವನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಆಚರಣೆಗೆ ಒಳಪಡಿಸಬೇಕೇ ವಿನಃ ಇಂದಿನ ಅಭಿವೃದ್ಧಿಯ ದೃಷ್ಟಿಯಲ್ಲಿ, ಇಂದಿನ ಜನಾಂಗವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಯಾವುದೇ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಬಾರದು ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಇದಕ್ಕೆ ಒಂದು ಅತ್ಯುತ್ತಮವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ವಾಲ್ಪರೈ ಎನ್ನುವಂತಹ ಒಂದು ಕಾಡು. ಇಲ್ಲಿ ವಾಲ್ಪರೈನ ದುರಂತ ಒಂದು ಉದಾಹರಣೆ ಮಾತ್ರ. ನಮ್ಮ ರಾಜ್ಯದ ಮತ್ತು ನಮ್ಮ ರಾಷ್ಟ್ರದ ಮೂಲೆ ಮೂಲೆಗಳಲ್ಲೂ ಇಂಥ ಹಲವಾರು ಉದಾಹರಣೆಗಳು ನಮಗೆ ಕಾಣಸಿಗುತ್ತವೆ. ಜಗತ್ತಿನಾದ್ಯಂತ ನೋಡಿದ್ರೆ ವಾಲ್ಪರೈನಂತಹ ಎಷ್ಟೋ ಕಾಡುಗಳು ನಾಶವಾಗಿರುವುದನ್ನು ನಾವಿವತ್ತು ಕಾಣಬಹುದು. ಹೀಗಾಗಿಯೇ ಇವತ್ತು ಪ್ರಾಣಿ ಸಂಕುಲಗಳು ನಾಶವಾಗಿದ್ದಾವೆ. ಅವುಗಳನ್ನು ಕೇವಲ ಚಿತ್ರಪಟಗಳಲ್ಲಿ ನೋಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಕಾಲ ಕಾಲಕ್ಕೆ ಆಗಬೇಕಾದಂತಹ ಮಳೆ ಬೆಳೆ ಸರಿಯಾಗಿ ಆಗದೆ ಮನುಷ್ಯ ಇವತ್ತು ತೊಂದರೆಯನ್ನು ಅನುಭವಿಸ್ತಾ ಇದ್ದಾನೆ. ಹಲವಾರು ರೀತಿಯ ಕಾಯಿಲೆಗಳಿಗೆ, ರೋಗ ರುಜಿನಗಳಿಗೆ ಮನುಷ್ಯ ಒಳಗಾಗ್ತಾ ಇದ್ದಾನೆ. ದೂರದೃಷ್ಟಿ ಮತ್ತು ಒಳನೋಟಗಳಿಲ್ಲದ ಯಾವುದೇ ಅಭಿವೃದ್ಧಿ ಯೋಜನೆಗಳು ಇದಕ್ಕಿಂತಲೂ ಕಠೋರವಾದ ಅಧ್ಯಾಯಗಳನ್ನು ಎಲ್ಲಿ ಬೇಕಾದರೂ ಬರೆಯಬಹುದು. ಹಾಗಾಗಿ ನಾವು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಅದರ ದೂರದೃಷ್ಟಿ ಇರಬೇಕಾಗುತ್ತೆ. ಈ ಯೋಜನೆಯಿಂದ ಇವತ್ತಿನ ಜನಾಂಗಕ್ಕೆ ಅನುಕೂಲವಾಗಬಹುದು, ಆದರೆ ಮುಂದಿನ ಜನಾಂಗಕ್ಕೆ ಎಷ್ಟು ಪ್ರಮಾಣದಲ್ಲಿ ಇದರಿಂದ ಅನುಕೂಲವಾಗುತ್ತೆ ಅನ್ನುವಂತಹ ಒಳನೋಟ ಇದ್ದಾಗಲೇ ಮಾತ್ರ ಇದರ ಒಂದು ಅರ್ಥ ಆಗುವುದಕ್ಕೆ ಸಾಧ್ಯ. ಅವುಗಳ ಯೋಚನೆ ಇಲ್ಲದೆ ಸುಮ್ಮನೆ ಕೈಗೊಳ್ಳುವಂತಹ ಅಭಿವೃದ್ಧಿ ಕಾರ್ಯಗಳಿಂದ ಮುಂದಿನ ಜನಾಂಗಕ್ಕೆ ಯಾವ ಉಪಯೋಗವೂ ಕೂಡ ಆಗೋದಿಲ್ಲ. ಹಾಗಾಗಿ ಯಾವುದೇ ಯೋಜನೆಗಳನ್ನು ಕೈಗೊಳ್ಳಬೇಕಾದಂತಹ ಸಂದರ್ಭದಲ್ಲಿ ಇಂಥ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕಾದದ್ದು ತುಂಬ ಮುಖ್ಯವಾದಂತಹ ಸಂಗತಿ. ಏನಿಲ್ಲದಿದ್ದರೂ ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದ ನೀರು, ಮಲಿನಗೊಳ್ಳದ ಗಾಳಿ, ಸ್ವಚ್ಛ ಸಮುದ್ರ, ನೀಲಿ ಆಕಾಶಗಳನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಬೇಕು. ನಾವು ಏನು ಬಿಟ್ಟು ಹೋಗದೇ ಇದ್ರೂ ಚಿಂತೆ ಇಲ್ಲ. ಮುಂದಿನ ಜನಾಂಗಕ್ಕೆ ಶುದ್ಧವಾದಂತಹ ನೀರು, ಶುದ್ಧವಾದಂತಹ ಗಾಳಿ, ಶುದ್ಧವಾದಂತಹ ಸಮುದ್ರ, ಶುದ್ಧವಾದಂತಹ ನೀಲಿ ಆಕಾಶಗಳನ್ನು ಬಿಟ್ಟು ಹೋಗಬೇಕು. ಯಾಕೆಂದ್ರೆ ಒಂದು ಪರಿಸರದ ಸೌಂದರ್ಯವನ್ನು ಅನುಭವಿಸುವಂತಹ ಹಕ್ಕು ನನಗೆಷ್ಟಿರುತ್ತದೆಯೋ ಬೇರೆಯವರಿಗೂ ಕೂಡ ಅಷ್ಟೇ ಇರುತ್ತೆ. ಮುಂದಿನ ಜನಾಂಗಕ್ಕೂ ಕೂಡ ಅಷ್ಟೇ ಇರುತ್ತೆ. ಹಿಂದಿನವರು ಬಿಟ್ಟು ಹೋದ ಕಾರಣದಿಂದಲೇ ಇವತ್ತು ನಾವು ಅದನ್ನು ಅನುಭವಿಸುತ್ತಿರುವುದು. ಹಾಗಾಗಿ ನಾವು ಸಹ ಮುಂದಿನವರಿಗೆ ಶುದ್ಧವಾದ ಗಾಳಿಯನ್ನ, ಶುದ್ಧವಾದ ನೀರನ್ನ, ಶುದ್ಧವಾದ ಸಮುದ್ರವನ್ನ, ಶುದ್ಧವಾದ ನೀಲಿ ಆಕಾಶಗಳನ್ನ ಬಿಟ್ಟು ಹೋಗುವಂತಹ ಒಂದು ಛಲವನ್ನ ನಾವು ಇವತ್ತಿನ ಸಂದರ್ಭದಲ್ಲಿ ಕೈಗೊಳ್ಳಬೇಕಾಗಿದೆ. ಇದಕ್ಕೆ ನೀವೆಲ್ಲ ಇದಕ್ಕೆ ಬದ್ಧರಾಗಿರಬೇಕು. ಇಂತಹ ಒಂದು ಅಂಶವನ್ನಾದರೂ ನಾವು ಇವತ್ತಿನ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳೇಬೇಕು. ಇದು ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವ ಕನಿಷ್ಠ ಕಳಕಳಿ ಮತ್ತು ಸೌಜನ್ಯದಲ್ಲಿ ನಿಜವಾದ ಸಾರ್ಥಕತೆ ಅಡಗಿದೆ. ಮನುಷ್ಯನ ನಿಜವಾದ
ಜೀವನದ ಸಾರ್ಥಕತೆ ಅಂದರೆ ಇದು ಅಂತ. ಬಿಟ್ಟು ಹೋಗುವಂತಹ ಕನಿಷ್ಠ ಕಳಕಳಿಯನ್ನ, ಸೌಜನ್ಯವನ್ನ ನಾವು ಇವತ್ತಿನ ಸಂದರ್ಭದಲ್ಲಿ ಅನುಸರಿಸಬೇಕು. ಹೀಗೆ ಪ್ರಕೃತಿಯ ಬಗೆಗಿನ ಹಲವಾರು ಮಾಹಿತಿಗಳನ್ನು, ಪ್ರಕೃತಿಯ ಪರಿಸರದ ನಾಶದಿಂದಾಗಿ ಮನುಷ್ಯ ಇಂದು ಏನೆಲ್ಲ ಅನಾಹುತಗಳನ್ನು, ದುರಂತಗಳನ್ನು ಅನುಭವಿಸುತ್ತಿದ್ದಾನೆ ಅನ್ನುವುದನ್ನು ಕೃಪಾಕರ ಮತ್ತು ಸೇನಾನಿ ಜೀವಜಾಲ ಅನ್ನುವ ಕೃತಿಯ ಮೂಲಕ ಹಲವಾರು ಮಾಹಿತಿಗಳನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ನಮಗೆ ಈ ಕೃತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಮಾನವನ ಪ್ರವಾಸ, ಮಾನವನ ಸಾಹಸ ಪ್ರವೃತ್ತಿಗಳು ಇವತ್ತು ಕಾಡನ್ನು ನಾಶ ಮಾಡುವುದರ ಮೂಲಕ ಜೈವಿಕ ಜಗತ್ತಿನ ಏರುಪೇರುಗಳಿಗೆ ಮನುಷ್ಯ ಕಾರಣವಾಗಿದ್ದಾನೆ. ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಬೇರಾರೂ ಅಲ್ಲ, ಮನುಷ್ಯನೇ ಅನ್ನುವುದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಮನುಷ್ಯನೇ ಮಾಡಿರುವಂತಹ ತಪ್ಪನ್ನ ಮನುಷ್ಯನೇ ಸರಿಪಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕೇ ವಿನಃ ಬೇರಾರೂ ಈ ತಪ್ಪನ್ನು ಸರಿಪಡಿಸುವುದಕ್ಕೆ ಸಾಧ್ಯವಿಲ್ಲ ಎಂಬ ಅಂಶವನ್ನ ಈ ಲೇಖನ ನಮಗೆ ತಿಳಿಸಿಕೊಡುತ್ತೆ. ಹಾಗಾಗಿ ಹಲವಾರು ಸಾವಿರಾರು ವರ್ಷಗಳಿಂದ ವಿಕಾಸಗೊಂಡು ಅಭಿವೃದ್ಧಿಗೊಂಡು ಬೆಳೆದು ಬಂದಿರುವಂತಹ ಕಾಡು, ಅಲ್ಲಿನ ಜೀವರಾಶಿ ಇವೆಲ್ಲವನ್ನ ನಾಶ ಮಾಡುವಂತಹ ಹಕ್ಕು ಖಂಡಿತವಾಗಿಯೂ ಕೂಡ ಮನುಷ್ಯನಿಗೆ ಇಲ್ಲ. ಆದರೆ ಮನುಷ್ಯ ಏನು ಮಾಡ್ತಿದ್ದಾನೆ? ಅಭಿವೃದ್ಧಿಯ ನೆಪದಲ್ಲಿ ಸಾವಿರಾರು ವರ್ಷಗಳಿಂದ ಬೆಳೆದುಕೊಂಡು ಬಂದಿರುವಂತಹ ಜೀವರಾಶಿಗಳನ್ನ, ಪ್ರಕೃತಿಯನ್ನ ನಾಶ ಮಾಡುತ್ತಲೇ ಬಂದಿದ್ದಾನೆ. ಇಂತಹ ಒಂದು ವಿಚಾರಗಳನ್ನ ವಾಲ್ಪರೈ ಅಭಿವೃದ್ಧಿ ತಂದಂತಹ ದುರಂತ ಎಂಬ ಲೇಖನ ನಮಗೆ ಇಲ್ಲಿ ತಿಳಿಸಿಕೊಡುತ್ತೆ. ಇಷ್ಟು ಈ ಲೇಖನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇಲ್ಲಿಗೆ ಈ ಗದ್ಯ ಭಾಗವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ.